ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನನ್ನ ಮೋಸ್ಟ್ ಫೇವ್ರೆಟ್ ಬ್ಲಾಗ್ ಅಂತಲೇ ಹೇಳ್ಬೋದು ಇದು. ಸೊ ನಾವಿವತ್ತು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಬ್ಲಾಗ್ಸ್ ಅಂದರೆ ಇದು ಅಂತ ಹೇಳ್ಬೋದು. ಮೋಸ್ಟ್ ಫೇವ್ರೆಟ್ ಬ್ಲಾಗ್ಸ್ ನನ್ನ ಮಂತ್ರಾಲಯದ ಬ್ಲಾಗ್ಗಳು. ಆಲ್ಮೋಸ್ಟ್ ನಾನು ಫಸ್ಟ್ ಡೇ 1 ಯಾವಾಗ ಹೋಗಿದ್ದೆ ಅಲ್ಲಿಂದನೂ ನಾನು ಶೇರ್ ಮಾಡಿದ್ದೀನಿ. ಸೊ ಇದು ನಾನು 3ನೇ ಸಲ ಹೋಗ್ತಾ ಇರೋದು. ತುಂಬ ಫೇವ್ರೇಟು. ಲಾಸ್ಟ್ ತನಕ ನೋಡಿ ವಿಡಿಯೋನ. ಆ್ಯಂಡ್ ನಾವಿವಾಗ 3:45 4 ಗಂಟೆಗೇನೋ ಹೊರಟಿರೋದು. ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ಸ್ವಲ್ಪ ಬೇಗನೆ ಹೊರಡೋಣ ಅಂತ. ಬಟ್ ಏನೇ ಅಂದರೂ ಅಂದ್ಕೊಂಡಿದ್ದ ಟೈಮಿಗಂತೂ ಹೋಗೋಕ್ಕಾಗಲ್ಲ. ಎಲ್ಲರೂ ನಾವು ಒಟ್ಟಿಗೆ ಹೋಗೋದ್ರಿಂದ ಒಂದ್ಸಲ ಅಕ್ಕ ಅವ್ರದ್ದು ಲೇಟ್ ಆದರೆ ಒಂದ್ಸಲ ನಮ್ಮದು ಲೇಟ್ ಆಗಿಬಿಡುತ್ತೆ. ಸೊ ಈ ಥರ ಆಗಿಬಿಡತ್ತೆ. ಇನ್ನು ಇರೋ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಆಲ್ಮೋಸ್ಟ್ ನಾವಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 8:30 9 o'clock ಏನೋ ಆಗಿಬಿಟ್ಟಿತ್ತು. 8:30 ಆಗಿತ್ತು ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ನಾವು ಕಾರಲ್ಲಿ ಕೂತಿದ್ದೀವಿ ಅಂದರೆ ಸಾಕು, ನನಗೆ ಅಕ್ಕಂಗೆ ಇಬ್ಬರಿಗೂ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಮುಂಚೆಯಿಂದನೂ ಹಾಗೆ ಆಗಿಬಿಟ್ಟಿದೆ ಗೊತ್ತಾ. ಇವಾಗಂತಲ್ಲ, ನಾವು ಚಿಕ್ಕ ವಯಸ್ಸಿಂದನೂ ಅದೇ ಪ್ರಾಬ್ಲಮ್ ಅಂತ ಹೇಳ್ಬೋದು. ಬಟ್ ಏನು ಅಂತಂದರೆ ಈ ಬಸ್ಸಲ್ಲಿ ಅಥವಾ ಆಟೋ ಈ ಥರದ್ರಲ್ಲಿ ಹೋದರೆ ಏನೂ ಆಗಲ್ಲ, ಬೈಕ್. ಆದರೆ ಕಾರಲ್ಲಿ ಹೋಗ್ತಿದ್ದೀವಿ ಅಂದರೆ ನಮಗೆ ಆಗೋದೇ ಇಲ್ಲ, ಒಂಥರ ಡಿಸ್ಕಂಫರ್ಟು. ಬಟ್ ನೈಟ್ ಜರ್ನಿಯಲ್ಲಿ ಏನೂ ಆಗಲ್ಲ ನಮಗೆ. ಈ ಡೇ ಟೈಮ್ ಜರ್ನಿಲಂತೂ ಫಿಕ್ಸು ಇಬ್ಬರಿಗೂ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಪಪ್ಪಾಗೆ ತಿನ್ನಿಸ್ತಾ? ಒಬ್ಳೆ ತಿಂತಾ ಇದ್ಯಾ? ಪಪ್ಪಾಗೆ. ಇನ್ನು ನಾವು ಬಳ್ಳಾರಿ ರೀಚ್ ಆದ್ವಿ. ಸೊ ಬಳ್ಳಾರಿ ರೀಚ್ ಆಗಿದ ತಕ್ಷಣ ನನಗೆ ಸಖತ್ತು ಹೆಡ್ಏಕ್ ಬೇರೆ ಇತ್ತಲ್ವ. ಸರಿ ಏನಾದರೂ ಸ್ವಲ್ಪ ತಿನ್ನೋಣ ಸ್ನ್ಯಾಕ್ಸು, ಯಾಕಂದರೆ ಈವ್ನಿಂಗ್ ಅಲ್ಲ, ಊಟ ತಿನ್ನೋಕ್ಕೂ ಆಗಲ್ಲ. ಸರಿ ಆಯಿತು ಅಂದ್ಬಿಟ್ಟು ಇಲ್ಲೊಂದು ಹುಡುಗ ಪಾನಿಪುರಿ ಇಟ್ಕೊಂಡಿದ್ದ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನಾನು ಆ್ಯಕ್ಚುಲಿ ತುಂಬ ಹುಳಿ ಇತ್ತು. ಎಷ್ಟು ಅಂದರೆ ಲೈಕ್ ಬರೀ ನೀವು ಹುಳಿನೇ ಹಾಕಿದ್ದಾರೆ ಅನ್ನೋ ಥರನೇ ಅನಿಸ್ತಾಯಿತ್ತು. ನಾನು ಕೇಳಿದ್ದಕ್ಕೆ ಅವರು ಲೆಮನ್ ಹಾಕ್ಕೊಡ್ತೀವಿ ಅಂದರು. ಬಟ್ ಈ ಕಡೆ ಪೂರಾ ಹಾಗೆ ಅಂತೆ ಮಾಡೋದು, ಲೆಮನ್ ಹಾಕ್ಬಿಟ್ಟು ಕೊಡ್ತಾರಂತೆ. ಬಟ್ ಎಕ್ಸ್ಟ್ರಾ ಒಂಥರ ಏನೋ ಟೇಸ್ಟು ಫ್ಲೇವರ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಇನ್ನು ಅಕ್ಕ ನನಗಂತೂ ಬರೋಕ್ಕಾಗಲ್ಲ ಅಂತ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಅವಳಿಗೆ ಕಾರಲ್ಲೇ ಕೂತ್ಕೊಂಡಿರೋ, ಅಲ್ಲಿಗೆ ತೊಗೊಂಬಂದು ಕೊಡ್ತೀವಿ ಅಂತ ಹೇಳಿದ್ವಿ. ಸರಿ ಅಂಥೇಳಿ ಅವಳಲ್ಲೇ ತಿನ್ಕೊಂಡ್ಳು. ನನ್ನ ಮಗಳು ಮಲ್ಕೊಂಬಿಟ್ಟಿದ್ಲು. ಬಟ್ ಅವಳಿಗೆ ಏನೋ ಗೊತ್ತಿಲ್ಲ, ಕಾರು ಮೂವ್ ಆಗ್ತಾಯಿದ್ರೆ ಆರಾಮ್ಸೆ ನಿದ್ದೆ ಮಾಡ್ತಾಳೆ. 1 ಸೆಕೆಂಡ್ ಕಾರ್ ಸ್ಟಾಪ್ ಆಯಿತು ಅಂದರೆ ಅವಳು ಕೂಡ ಎದ್ದು ಬಿಡ್ತಾಳೆ. ಆಲ್ರೆಡಿ ಎದ್ದು ಆಡ್ತಾಯಿದ್ಲು, ಪಾನಿ ಬೇಕು ಅಂದರೆ. ಲೈಕ್ ಅವಳು ಪೂರಿ ಒಂದು ತಿಂತಾಳೆ ಅಷ್ಟೇ. ಇನ್ನೇನು ನಿಯರ್ 20 ಕಿಲೋಮೀಟ್ರ್ ಏನೋ ಇದೆ ಅನಿಸುತ್ತೆ ಮಂತ್ರಾಲಯ. ಸೊ ಇಲ್ಲಿ ನಾವು ಟೀ ಶಾಪ್ ನೋಡ್ಕೊಂಬಿಟ್ಟಿದ್ದೀವಿ. ಓಕೆನಾ, ರೋಡ್ ಸೈಡೇ ಇದೆ. ಲೆಫ್ಟ್ ಸೈಡಲ್ಲಿ ತುಂಬ ಚಿಕ್ಕದು, ಅಲ್ಲಿ ಕಂಪಲ್ಸರಿಯಾಗಿ ಟೀ ಕುಡಿತೀವಿ. ಬೆಲ್ಲದ ಟೀ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ, ಶುಗರ್ಲೆಸ್ಸು. ಓಕೆನಾ, ಮಸ್ತಾಗಿರುತ್ತೆ. ಅಲ್ಲಿ ಇನ್ನು ಯಾವಾಗಲೂ ಅಷ್ಟೇ ಈ ಬಟಾಣಿ ತೊಗೋತೀವಿ. ಸೊ ಈ ಕಾಲದಲ್ಲಿ 1 ರೂಪಾಯಿಗೆ ಏನು ಬರುತ್ತೆ ನೋಡು, ಈಗಲೂ ಕೂಡ ಈ ಥರದ್ದೆಲ್ಲ ಮಾಡ್ತಾರೆ ಅಂತ ಹೇಳಿ ನಾನು ನಮ್ಮಕ್ಕ ಆ್ಯಕ್ಚುಲಿ ನಾವು ಚಿಕ್ಕವರಲ್ಲಿ ತಿಂತಾ ಇದ್ದಿದ್ದು ನೆನಪಾಯಿತು. ಇದನ್ನು ಎಲ್ಲರೂ ತಿಂದಿರ್ತೀರ, ಯಾರೂ ಮಿಸ್ ಮಾಡಿರಲ್ಲ. ಸೊ ಕಾಮೆಂಟ್ ಮಾಡಿ ಬಟಾಣಿಗಳನ್ನ ನೀವು ಟೇಸ್ಟ್ ಮಾಡ್ತಿದ್ರ ಅಂತ ಹೇಳಿ. ಇನ್ನು ಬಂದ್ವಿ. ಸೊ ರೂಮಿಗೆ ಸ್ವಲ್ಪ ಏನಾಯಿತು ನೋಡ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ. ಪ್ರೈವೇಟ್ ರೂಮ್ ಮಾಡ್ಕೊಳ್ಳೋದಾ ಅಥವಾ ಇಲ್ಲಾಂದರೆ ದೇವಸ್ಥಾನ ಚೆಕ್ ಮಾಡೋದಾ. ಬಟಾಣಿ ಅಜಯ್ ಫೋನ್ ಮಾಡ್ತಾ ಇದ್ದಾನೆ. ನಮಗೆ ರೂಮ್ ಸಿಗುತ್ತಾ ಅಲ್ಲ ಅಮ್ಮ? ನಾವ್ ಎಲ್ಲಿಗೆ ಬಂದಿದೀವ? ಎಲ್ಲಿಗಮ್ಮ? ದೇವಸ್ಥಾನ ಮನೆ. ಯಾರಿದ್ದಾರೆ ಇಲ್ಲಿ? ಯಾರಿದ್ದಾರೆ? ಸ್ವಾಮಿ. ಯಾರಿದ್ದಾರಮ್ಮ? ತಾತ ನೋಡಕ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾಳೆ ಕಾರ್ ಹಿಡಿದ ತಕ್ಷಣ.
ಇನ್ನು ಫಸ್ಟೇ ನನಗೆ ಶಾಕ್ ಆಗೋಯ್ತು. ನನ್ನ ಹಲ್ಲು ಏನಾಗಿದೆಯಪ್ಪ ಈ ಥರ ಎಲ್ಲೋ ಎಲ್ಲೋ ಕಾಣಿಸ್ತದೆ ಅಂತ ಹೇಳಿ. ಸೊ ಬಟಾಣಿ ತಿಂದಿದ್ನಲ್ಲ, ಅದು ಸಿಪ್ಪೆ ಸಿಕ್ಕಾಕೊಂಡ್ಬಿಟ್ಟಿದೆ. ನನಗೆ ಆ್ಯಕ್ಚುಲಿ ಅವಾಗ ಗೊತ್ತೇ ಇಲ್ಲ ನನಗೆ. ಬಟ್ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ಏನು ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ. ಇನ್ನೊಂದು ವಿಚಾರ ಹೇಳಬೇಕು, ನನ್ನ ಸ್ಕಿನ್ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ಪಾಪು ಹುಟ್ಟಿದ ಮೇಲೆ ಒಂಥರ ಡ್ಯಾಮೇಜ್ ಆಯಿತು. ಅದಾದಮೇಲೆ ನನಗೆ ನೀರು ಸೆಟ್ ಆಗ್ತಾಯಿಲ್ಲ. ನನಗೆ ಇಲ್ಲಿ ಚಳ್ಳಕೆರೆ ಕಡೆ ನೀರು ಅಷ್ಟಾಗಿ ನಂಗೆ ಸೆಟ್ ಆಗ್ತಾಯಿಲ್ಲ. ಸೊ ಅದಕ್ಕರ್ಧ ಎಲ್ಲ ಮಿಕ್ಸ್ ಆಗಿ ಸ್ಕಿನ್ ಈ ಥರ ಆಗಿದೆ. ನಾನು ಕೂಡ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲಿ ತೋರಿಸೋಣ ಅಂತ ಹೇಳಿಬಿಟ್ಟು. ದೆನ್ ಫೇಸ್ ಅದಕ್ಕೆ ನಂದು ಹಿಂಗಾಗಿರೋದು. ಓಕೆನಾ, ಕ್ಲೋಸಪ್ಪಲ್ಲಿ ಸ್ವಲ್ಪ ಜಾಸ್ತಿನೇ ಕಾಣಿಸುತ್ತೆ. ಇನ್ನು ನಾವು ರೂಮು ಆ್ಯಕ್ಚುಲಿ ದೇವಸ್ಥಾನದ್ದೇ ಹುಡುಕ್ಬಿಡೋಣ. ಸೊ ಅದು ಬೆಸ್ಟ್ ಇದೆ. ಏನಕ್ಕೆ ಅಂದರೆ ಪ್ರೈವೇಟ್ ರೂಮ್ಗೆ ಹೋಗೋ ಬದಲು ಇದು ಬೆಸ್ಟ್. ಯಾಕೆ ಅಂದರೆ ಪ್ರೈವೇಟ್ ರೂಮಲ್ಲಿ ಆ್ಯಕ್ಚುಲಿ ನಮ್ಮ ಅಕ್ಕವರು ಲಾಸ್ಟ್ ಟೈಮ್ ಏನೋ ಸ್ಟೇ ಆಗಿದ್ರಂತೆ. ಅಂದರೆ ಕಸಿನ್ಸ್ ಎಲ್ಲ ಜೊತೆಲಿ ಬಂದು ಬಾಗಿಲನ್ನ ಡಬ್ಬ ಡಬ್ಬ ಅಂತ ಬಡಿತಾಯಿದ್ರಂತೆ. ಟೈಮ್ ಆಗಿದ ತಕ್ಷಣ ಬೆಳಗ್ಗೆನೆ ರಾತ್ರಿ ಕೊಟ್ಟಿರೋದೇ ಅವ್ರು 11 ಗಂಟೆ ಅಲ್ಲ, ಬೆಳಗಿನ ಜಾವ ಏನೋ 3 ಗಂಟೆಗೆ 2 ಗಂಟೆಗೆ ರೂಮ್ ಕೊಟ್ಟಿರೋದು. ಬೆಳಗ್ಗೆ 6 ಗಂಟೆಗೆ ಬಡಿತಾಯಿದ್ರಂತೆ. ಬಟ್ ಒಂದು ಟೈಮಿಗೆ ಅವರು 2,500 ಏನೋ ಇಸ್ಕೊಂಡಿದ್ದಾರೆ, ಬರೀ ಒಂದು 3 to 4 ಅವರ್ಸ್ಗೆ. ಓಕೆನಾ. ಬಟ್ ಇಲ್ಲಿ ಆ ಥರ ಇಶ್ಯೂಸ್ ಆಗಲ್ಲ. ಹೆಂಗೆ ಅಂದರೆ ನಾವು ಇವಾಗ 10 ಗಂಟೆಗೆ ಇವತ್ತು ಬುಕ್ ಮಾಡಿದ್ವಿ ಅಂದರೆ ನಾಳೆ ನೈಟ್ 10 ತನಕ ನಮಗೆ ಯಾರು ಡಿಸ್ಟರ್ಬ್ ಮಾಡಲ್ಲ, ಆಯಿತಾ. ಇನ್ನು ನಾವು ಈ ರೂಮು ನಮಗೆ ಎ ಸಿ ರೂಮ್ ಸಿಕ್ತು. ನಮಗೆ ನಾನ್ ಎ ಸಿದು ಇನ್ನೂ ಖಾಲಿ ಆಗಬೇಕು. ಸೊ ವೆಯ್ಟ್ ಮಾಡಿ 11 ಗಂಟೆ ಮೇಲೆ ನಿಮಗೆ ಸಿಗೋದು ಅಂದರು. ಸರಿ, ನಮಗೆ ಮಕ್ಕಳಿದ್ದಾರೆ, ಇಷ್ಟು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಎ ಸಿ ರೂಮೇ ತೊಗೊಂಡ್ವಿ. 1,600 ರೂಪಾಯಿದು ಎ ಸಿ ರೂಮು. ಸೊ ಪ್ಲಸ್ 1,600ನ ಪೇ ಮಾಡಿಸ್ಕೊತಾರೆ ಅವರು. ಅಂದರೆ ನಾವೇನಾದರೂ ಹಾಳು ಮಾಡಿದರೆ ರೂಮ್ದು ಅಂತ ಹೇಳ್ಬಿಟ್ಟು ಅವರು ಕಟ್ಟಿಸ್ಕೊತಾರೆ. ಬಟ್ ನಮಗೆ ಚೆಕ್ಔಟ್ ಆಗಬೇಕಾದ್ರೆ ಅವ್ರು ನಮಗೆ ವಾಪಸ್ ಕೊಡ್ತಾರೆ. ಓಕೆನಾ. ನಾವು ಒಂದೇ ರೂಮ್ನೇ ಮಾಡ್ಕೊಂಡಿದ್ದು, 2 ರೂಮೆಲ್ಲ ಮಾಡ್ಕೊಂಡಿಲ್ಲ. ಇನ್ನು ಇಲ್ಲಿ ಅಚ್ಚೆ ಹಾಕ್ತಾಯಿದ್ರು. ನಾನು ಆ್ಯಕ್ಚುಲಿ ಏನಂದರೆ ಅವಳಿಗೆ ಅಚ್ಚೆನ ಏನಾದರೂ ಫ್ಲವರ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ, ಕೈಯಿಗೆ ಫ್ರಂಟು ಬ್ಯಾಕ್ ಹಾಕ್ಸೋಣ ಅಂಥೇಳಿ ನಾನು ಅಂದ್ಕೊಂಡೆ. ಬಟ್ ಸಡನ್ನಾಗಿ ಅಣ್ಣ ಅವರು ರಾಯರಿದ್ದಾರೆ ಅನ್ನೋದನ್ನೇ ಹಾಕ್ಬಿಟ್ರು. ಸರಿ ಆಯಿತು. ಅಂದ್ಕೊಳ್ದೇ ಬಂದಿರುವಂಥದ್ದನ್ನು ನಾವು ಯಾವತ್ತೂ ಬಿಡಬಾರ್ದು. ಇದು ರಾಯರ ಆಶೀರ್ವಾದ. ಸೊ ಇದನ್ನು ಕಳ್ಕೊಳ್ಳೋಕ್ಕಂತೂ ನನಗಿಷ್ಟ ಇಲ್ಲ. ಸರಿ ಆಯಿತು, ಇದೊಂಥರ ಬ್ಲೆಸ್ಡ್ ಅಂತ ಹೇಳ್ಬೋದು ಬಂದಿದ ತಕ್ಷಣ ಅಂಥೇಳಿ ನಾನು ಖುಷಿ ಆಯಿತು ಒಂಥರ. ಇನ್ನು ನಾವು ರೂಮ್ ಹತ್ರ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾವು ರಾಯರ ಮಠದ ಹತ್ರ ಬಂದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ನಿಮಗೆ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ಜನ ಇದ್ದರು. ಸರಿ, ನಾವು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ, ಒಂಥರ ಸಮಾಧಾನ ಅನಿಸುತ್ತೆ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ನಮಗೆ ದರ್ಶನ ನೈಟ್ ಕೂಡ ಸಿಕ್ಕಿತ್ತು. ತುಂಬಾ ಚೆನ್ನಾಗಾಗಿತ್ತು ದರ್ಶನ. ಸರಿ, ಇವಾಗ್ಲೂ ದರ್ಶನ ಅಂತೂ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ಆಗಿಬಿಟ್ಟಿದೆ. ಆಲ್ರೆಡಿ 9 ಗಂಟೆ 9:30 ಆಗೋಯಿತು. ಅದಕ್ಕೇ ಸರಿ ಆಯಿತು, ಊಟ ಏನೂ ಮಾಡೋದು ಬೇಡ, ಹೊಟ್ಟೆ ಏನು ಹಶ್ವಾಗಿಲ್ಲ, ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕುತ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾವು ಮಠದ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಅಲ್ಲೇ ಮಲ್ಕೋತಾ ಇದ್ದಾರೆ. ಇನ್ನು ಹೋಗೋವಂಥವ್ರು ಹೋಗ್ತಾ ಇದ್ದಾರೆ. ತುಂಬ ಈಸಿ ಅಲ್ಲ ರಾಯರ ಮಠಕ್ಕೆ ಬರೋ ಅಂಥದ್ದು. ಬಟ್ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಾಗ ಬಂದುಬಿಟ್ಟಿದ್ದೀನಿ. ಓಕೆನಾ. ಅಂದರೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಹೋಗೋಣ ಅಂತ ಅನ್ನಿಸ್ತು, ಬಂದುಬಿಟ್ಟೆ. ಬಟ್ ಆ ಟೈಮಲ್ಲಿ ನನಗೆ ಪೀರಿಯಡ್ ಡೇ ನಂದು. ಬಟ್ ಆದರೂ ಕೂಡ ನಾನು ಬೇಡ್ಕೊಂಡೆ, ನಾನು ನಿಮ್ಮನ್ನು ನೋಡಬೇಕು ರಾಯರೇ ಅಂಥೇಳಿ ಬೇಡ್ಕೊಂಡೆ. ಬಟ್ ನನಗೆ ಬರೋವರೆಗೂ, ಮನೆಗೆ ಬರೋವರೆಗೂ ಒಂದು ಚೂರು ಯಾವುದೇ ಥರದ್ದು ಇಶ್ಯೂ ಆಗ್ದಂಗೆ ಆರಾಮಾಗಿ ಅವ್ರ ದರ್ಶನ ಮಾಡ್ಕೊಂಡು ಬಂದೆ ನಾನು. ಇನ್ನು ಈ ಸಲ ಬರಬೇಕಾದ್ರೂ ಅಷ್ಟೇ ನಾನು ಯಾವಾಗ ಇವತ್ತು ಮಧ್ಯಾಹ್ನ ಏನೋ ಅಂದ್ಕೊಂಡು ನೆಕ್ಸ್ಟ್ ಡೇ ಬಂದ್ವಿ. ಸೊ ಈ ಥರ ಆಯಿತು ಸಡನ್ನಾಗಿ. ನಾವು ಅವ್ರನ್ನ ನೋಡಬೇಕು ಅಂದ್ಕೊಳ್ಳೋದಕ್ಕಿಂತ ಅವ್ರು ನಮ್ಮನ್ನು ನೋಡಬೇಕಂತ ಅಂದ್ಕೊಂಡ್ರೆ ಎಂಥ ಸಿಚುಯೇಷನ್ ಇರಲಿ, ಎಂಥ ಟೈಮೇ ಇರಲಿ, ನಮ್ಮನ್ನು ಕರೆಸ್ಕೋತಾರೆ. ಇನ್ನು ನಂಗೆ ತುಂಬಾ ನಾನು ಬಿಲೀವ್ ಮಾಡೋ ಒಂದು ಮನಸ್ಸಿಂದ ನಾನು ಆರಾಧಿಸೋ ಒಬ್ಬರು ಗುರುಗಳು ಅಂದರೆ ಅದು ರಾಯರು. ಅಂದರೆ ತುಂಬ ಚೆನ್ನಾಗಿ ಇತ್ತೀಚೆಗೆ ಏನೋ ಹೇಳ್ತಾರೆ ಸ್ಟೋರೀಸು, ಇದರಲ್ಲಿ ನೋಡ್ತಾ ಇರ್ತೀವಿ ರೀಲ್ಸಲ್ಲಿ, ಶೋಕಿಗೋಸ್ಕರ ಅಂತ ಹೇಳಿ. ಬಟ್ ಕೆಲವರು ಶೋಕಿ ಮಾಡ್ತಾರೇನೋ. ಬಟ್ ನೀವುಗಳು ಆ ಮಾತಾಡೋದ್ರಿಂದ ರಿಯಲ್ ಆಗಿ ಅವ್ರು ನಮ್ಮ ಮನಸ್ಸಿಂದ ಪೂಜೆ ಮಾಡೋರಿಗೆ ಸಖತ್ ನೋವಾಗುತ್ತೆ. ಲೈಕ್ ನಾನು ಹತ್ತತ್ರ ಒಂದು 27 ಇಯರ್ಸ್ ಅಂತ ಅಂದ್ಕೊಳ್ಳಿ ನನಗೆ. ಸೊ 27 ಇಯರ್ಸಿಂದನೂ ನನಗೆ ರಾಯರ ಒಂದು ಪರಿಚಯ, ಅಥವಾ ರಾಯರಿಗೆ ನನ್ನ ಪರಿಚಯ ಇರುತ್ತೆ ಬಿಡಿ, ಬಟ್ ನನಗೆ ರಾಯರ ಪರಿಚಯ
ಈ 3 ವರ್ಷದಲ್ಲಾಗಿರೋದು. ಇಷ್ಟು ವರ್ಷದಲ್ಲಿ 25 ವರ್ಷನೇ ಅಂದ್ಕೊಳ್ಳಿ, 25 ವರ್ಷದಿಂದ ನಾನು ಮಂತ್ರಾಲಯಕ್ಕೂ ಹೋಗಿಲ್ಲ, ನನಗೆ ರಾಯರಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ, ಏನೂ ಇಲ್ಲ. ಬಟ್ ನನ್ನ ಮಗಳಿಂದ ಇದೆಲ್ಲ ಸಾಧ್ಯ ಆಗಿದ್ದು. ಇನ್ನು ರೂಮ್ ಹತ್ರ ಬಂದ್ವಿ. ಸೊ ರೂಮ್ ಹತ್ರ ಬಂದು ನಾವು ಆ್ಯಕ್ಚುಲಿ ಒಂದು ಚಾಪೆ ಕೂಡ ತೊಗೊಂಡು ಬಂದಿದ್ವಿ, ಬಿಕಾಸ್ ನಾವು ಒಂದೇ ರೂಮ್ನ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡಿದ್ದು. ನಾವು ರೆಸಾರ್ಟ್ಗೆಲ್ಲ ಹೋದರೆ ಅಷ್ಟೇ ಡಬಲ್ ರೂಮ್ ಮಾಡ್ಕೊಳ್ಳೋದು, ಬಟ್ ಈ ಥರ ಬಂದಾಗೆಲ್ಲ ನಾವು ಸಿಂಗಲ್ ರೂಮೇ ಮಾಡ್ಕೊಳ್ಳೋದು. ಇನ್ನು ನಾನು ಕೌದಿ ಇಟ್ಕೊಂಬಂದಿದ್ದೆ ಮತ್ತು ಬ್ಲ್ಯಾಂಕೆಟ್ಸ್ ತೊಗೊಂಬಂದಿದ್ದೆ. ಯಾಕೆ ಅಂದರೆ ತುಂಬ ಜನ ಮಲ್ಕೊಂಡು ಎದ್ದೋಗಿರ್ತಾರೆ, ಬಟ್ ನಾವು ಆದರೆ ಓಕೆ ನಮ್ಮ ಸ್ಕಿನ್ನು ಎಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ. ಬಟ್ ಈ ಮಕ್ಳ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ ನೋಡಿ. ಸೊ ಹಾಗಾಗಿ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಹೊರ್ಗಡೆ ತೊಗೊಂಡು ಹೋಗೋವಂಥ ಬ್ಲ್ಯಾಂಕೆಟ್ಸೇ ಸಪ್ರೇಟ್ ಇಟ್ಟಿದ್ದೀವಿ. ಸೊ ಅವನ್ನ ಮಾತ್ರ ಈ ಥರ ಎಲ್ಲಾದರೂ ಬಂದಾಗ ನಾವು ತೊಗೊಂಡು ಬರ್ತೀವಿ. ಇನ್ನು ತುಂಬ ಚೆನ್ನಾಗಿದೆ ರೂಮು, ಎಲ್ಲ ಕಡೆನೂ ಅಷ್ಟೇ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಇನ್ನೆಲ್ಲ ಇಟ್ಕೊಳ್ಳೋದಕ್ಕೂ ಅಷ್ಟೇ. ಇನ್ನು ನೀರು, ಸೊ ನನ್ನ ಹತ್ರ ನೀರಿಂದು ಹೇಗಿದ್ರು ಈ ಬಾಟಲ್ ಇತ್ತಲ್ಲ 10 ಲೀಟರ್ ಇಳಿಯುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಒನ್ ಡೇಗೆ ಆಗಲಿ ಅಂತ ಹೇಳಿ ಸೊ ಅದರಲ್ಲಿ ನೀರು ಮತ್ತು ನಾವು ಊಟ ಕೂಡ ತೊಗೊಂಡು ಬಂದಿದ್ವಿ. ಇನ್ನು ಊಟ ಅಕ್ಕ ಚಪಾತಿ, ಅವಳು ಪಲ್ಯ ಎಲ್ಲ ಮಾಡ್ಕೊಂಬಂದಿದ್ಲು. ಇನ್ನು ನಾನು ಪುಳಿಯೋಗರೆ ಮಾಡ್ಕೊಂಬಂದಿದ್ದೆ. ಸರಿ ತಿಂದ್ಬಿಟ್ಟು ಎಲ್ಲರೂ ಆರಾಮಾಗಿ ಮಲ್ಕೊಂಡ್ವಿ, ಚೆನ್ನಾಗಿ ನಿದ್ದೆ ಆಯಿತು. ಇನ್ನು ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆದ್ವಿ. ಅಕ್ಕ ಪದ್ಮಾವತಿ ಅಮ್ಮನವರ ಪೂಜೆ ಮಾಡ್ತಾಳೆ. ಸೊ ಅವಳು ಇದು 3ನೇ ಸಲ ಮಾಡ್ತಾ ಇರೋದು. ಅವಳ ಲೈಫಲ್ಲಿ ಪೂಜೆ ಮಾಡಿ ಮನಸ್ಸಿಂದ ಅವಳು ಪೂಜೆ ಮಾಡಿ ಅಂದ್ಕೊಂಡಿರೋದು ನೆರವೇರಿರೋದ್ರಿಂದ ಸೊ ಅವಳಿದು 3ನೇ ಸಲ ಪೂಜೆ ಮಾಡ್ತಾ ಇರೋದು ಅಮ್ಮನವ್ರಿಗೆ. ಅಂದರೆ ನಾವು ಲೈಫಲ್ಲಿ ಒಂದು ದೇವ್ರನ್ನ ನಂಬ್ತೀವಿ, ಸೊ ಮನಸ್ಸಿಂದ ನಂಬ್ತೀವಿ ಅಂದಾಗ ನಾವು ಏನೇ ಅಂದ್ಕೊಂಡ್ರೂ ಅದು ಸಕ್ಸಸ್ ಆಗುತ್ತೆ. ಬಟ್ ನಮಗೆ ಪೂಜೆ ಮಾಡಿದ ತಕ್ಷಣವೇ ನಮಗೆ ಸಕ್ಸಸ್ ಸಿಗಲಿ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಬಟ್ ಆ ಒಂದು ನಾವು ಶ್ರದ್ಧೆ ಭಕ್ತಿ ಏನಿದೆ ನೋಡಿ, ಅದು ಯಾವತ್ತೂ ಲಾಸ್ ಆಗೋಲ್ಲ. ಇವತ್ತಲ್ಲದೆ ಹೋದರೂ ನಾಳೆ ಆದರೂ ನಮಗೆ ಸಿಗುತ್ತೆ. ಬಟ್ ವೆಯ್ಟ್ ಮಾಡೋ ಒಂದು ತಾಳ್ಮೆ ನಮಗಿರ್ಬೇಕಷ್ಟೇ. ಇನ್ನು ನನಗೆ ರಾಯರ ವಿಷಯದಲ್ಲಿ ಅದೇ ಆಗಿರೋದು. ಸೊ ನಿಮ್ಗೆ ಹೇಳಿದೆ ನನ್ನ ಮಗಳಿಂದ ಅಂಥೇಳಿ, ನಾನು ಸುಮಾರು ಸಲ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಈ ಒಂದು ವಿಷಯನ. ಬಟ್ ನಾನು ಫಸ್ಟ್ ಟೈಮ್ ನನ್ನ ಮಗಳನ್ನ ಮಂತ್ರಾಲಯಕ್ಕೆ ಕರ್ಕೊಂಡೋಗಿದ್ದು. ಅವಳಿನ್ನೂ ಚಿಕ್ಕ ಅಲ್ಲ, ಅಂದರೆ ಒಂದು ಸ್ವಲ್ಪ ನಡೀತಾ ಇದ್ಲು ಆ ಟೈಮಲ್ಲಿ ಹೋಗಿದ್ದು ನಾವು. ಇನ್ನು ಅದಾದಮೇಲೆ ಮತ್ತೆ ನಾನು ಡಿಸೆಂಬರಲ್ಲಿ ಹೋಗಿದ್ದು 25 ಡಿಸೆಂಬರ್ 21, 22 ಆ ಟೈಮಲ್ಲಿ ಹೋಗಿದ್ದು ನಾನು, ನೆನಪಿದೆ. ಸೊ ಇವಾಗ ಹೋಗ್ತಾ ಇರೋದು. ಸೊ ಇದು 3ನೇ ಸಲ. ಬಟ್ ನಾನು 2 ಸಲ ಹೋಗಿ ಬಂದಾಗ್ಲೂ ನಾನು ಅಂದ್ಕೊಂಡು ಬಂದಿದ್ದು ನೆರವೇರಿದೆ. ಅಂದರೆ ಇವಾಗ ಹೋಗಿ ಬಂದಿದ ತಕ್ಷಣ ನೆರವೇರ್ತು ಅಂದ್ಕೊಳ್ಳೋದಕ್ಕಿಂತ ರಾಯರು ನಮ್ಗೆ ಇದನ್ನು ಕೊಡಬೇಕು ಅಂಥೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಸೊ ಅವ್ರು ಕೊಡ್ತಾರೆ. ನಾವು ಹೋಗಲಿ ಬಿಡಲಿ, ಅವ್ರನ್ನ ಬೇಡ್ಕೊಳ್ಳಿ, ಏನೂ ಬೇಡ, ನಾವು ಎಲ್ಲಿರ್ತೀವೋ ಅಲ್ಲೇನೇ ನಾವು ಮನಸ್ಸಿಂದ ಕೈ ಮುಗಿದ್ರೆ ಅವ್ರು ಯಾವತ್ತೂ ನಮಗೆ ಇಲ್ಲ ಅಂತ ಹೇಳಲ್ಲ. ಅದು ನಮಗೆ ಸಿಗುತ್ತೆ. ಅವ್ರು ನನ್ನ ಸನ್ನಿಧಿಗೆ ಬನ್ನಿ, ಇಲ್ಲೇ ಬೇಡ್ಕೊಳ್ಳಿ, ಅದೆಲ್ಲ ಅವ್ರು ಏನೂ ಕೇಳಲ್ಲ. ಇರೋ ಹತ್ರನೇ ಭಕ್ತಿಯಿಂದ ಬೇಡ್ಕೋಬೇಕು. ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ಒಬ್ಬರಿಗೆ ಸಹಾಯ ಮಾಡಬೇಕು. ಸೊ ಆವಾಗ ತಾನಾಗೆ ಎಲ್ಲನೂ ಬರುತ್ತೆ. ಇನ್ನು ನಾನು ತುಂಬಾ ಬಿಲೀವ್ ಮಾಡ್ತೀನಿ, ಓಕೆನಾ. ಗೊತ್ತಿಲ್ಲ ಯಾಕೆ ಅಂತ, ಬಟ್ ನನಗೆ ಅಲ್ಲಿಗೆ ಹೋಗಿದ ತಕ್ಷಣ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಇವಾಗ ವೀಡಿಯೋ ಕೂಡ ನಾನು ವಾಯ್ಸ್ ಓವರ್ ಮಾಡ್ತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಲೈಕ್ ಅದೇನೋ ಗೊತ್ತಿಲ್ಲ, ನನಗೆ ಅಲ್ಲಿ ಹೋಗಿ ನಿಂತ್ಕೊಂಡಾಗಲೂ ಅಷ್ಟೇ ನನಗೆ ಒಂದು ಕ್ಷಣ ರಾಯರನ್ನು ನೋಡಿದ ತಕ್ಷಣ ಫುಲ್ ಅಳು ಬಂದುಬಿಡುತ್ತೆ. ಅಂದರೆ ಅಷ್ಟು ದಿನ ನಮ್ಮ ಮನಸ್ಸಲ್ಲಿ ಆಗಿರೋವಂಥ ಬೇಜಾರು ಅಥವಾ ಖುಷಿ, ಇನ್ನು ಏನೋ ಮನೆ ಒಳಗಡೆ ಒಂಥರ ನೆಗೆಟಿವ್ ಇರುತ್ತೆ, ಅಥವಾ ಹೊರಗಡೆ ಜನದ ಹತ್ರ ಅಥವಾ ಈ ರಿಲೇಟಿವ್ಸ್ ಏನೋ ಇರ್ಬೋದು, ಎವ್ರಿಥಿಂಗ್. ಆ ಟೈಮಲ್ಲಿ ಆಗಿರುವಂಥ ಬೇಜಾರೆಲ್ಲ ಒಂದು ಕ್ಷಣ ಹೋಗ್ಬಿಡುತ್ತೆ, ಓಕೆನಾ. ಆ ಒಂದು ಶಕ್ತಿ ನಾನು ರಾಯರ ಹತ್ರನೇ ನೋಡಿರೋದು, ಬೇರೆ ಎಲ್ಲೂ ನೋಡಿಲ್ಲ ನಾನು ಇದುವರೆಗೂ. ಸೊ ಫಸ್ಟ್ ಟೈಮು ಅಲ್ಲೇ ನಾನು ನೋಡಿದ್ದಂಥದ್ದು. ಹಾಗಾಗಿ ನಂಗೆ ಗೊತ್ತಿಲ್ಲ, ನಾನು ಅಲ್ಲಿಗೆ ಹೋದರೆ ಫುಲ್ಲು ನನಗೆ ಏನಂತ ಹೇಳ್ಬೋದು, ಪಾಸಿಟಿವ್ ಆಗಿ ಇದ್ಬಿಡ್ತೀನಿ ನಾನು. ನನಗೇನೋ ಗೊತ್ತಿಲ್ಲ, ಹೈ ಎನರ್ಜಿ ಸಿಕ್ಬಿಡುತ್ತೆ ನನಗೆ ಮಠಕ್ಕೆ ಹೋಗಿ ಬಂದುಬಿಟ್ರೆ. ನನಗೆ ಅವ್ರನ್ನ ನೋಡಿಬಿಟ್ರೆ ನಾನು ಫುಲ್ಲು ಹೇಗೆ ಅಂದರೆ ಈ ನೆಗೆಟಿವ್ ಎನರ್ಜಿ ಅನ್ನೋದೇ ಓಡೋಗ್ಬಿಡುತ್ತೆ ನನಗೆ ಅಂತ ಅನ್ನೋವಷ್ಟು ನನಗೆ ಫುಲ್ ಖುಷಿ ಆಗಿಬಿಡತ್ತೆ. ಇನ್ನು ತುಂಬ ಜನ ಹೇಳ್ತಾರೆ ರಾಯರ ಮಠದಲ್ಲಿ
ಅಂದರೆ ಅಷ್ಟು 2 ಅವರ್ಸ್ ಎಲ್ಲ ವೆಯ್ಟ್ ಮಾಡಿದ್ದೀವಿ ಅಥವಾ 4 ಅವರ್ಸ್ 5 ಅವರ್ಸ್ ವೆಯ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾನು ನೋಡಿ ಜುಲೈಲೇ ಹೋಗಿದ್ದು, ಓಕೆನಾ. ಬಟ್ ನಾವು 3ನೇ ಸಲ ಇದು ಹೋಗ್ತಾ ಇರೋದು. ಒಂದು ದಿನಕ್ಕೂ ನಾನು ಹಾಫ್ ಆನ್ ಅವರ್ ಮೇಲೆ ವೆಯ್ಟ್ ಮಾಡಿಲ್ಲ ನಾವು, ಓಕೆನಾ. ಎಷ್ಟು ಫ್ರೀ ಇರುತ್ತೆ ನಾವು ಹೋದಾಗ ಅಂದರೆ ಅದೇನೋ ಗೊತ್ತಿಲ್ಲ, 10 ನಿಮಿಷದೊಳಗಡೆನೇ ನಮಗೆ ದರ್ಶನ ಸಿಕ್ಬಿಡತ್ತೆ. ಈ ಸಲನೂ ಹಾಗೆ ಆಯಿತು. ಹೊರಗಡೆ ನೀವು ನೋಡಿದ್ರಿ ಅಲ್ವಾ ನೈಟ್ ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿ. ಇನ್ನು ನಾವು ಬೆಳಗ್ಗೆ ಹೋದಾಗಲೂ ಅಷ್ಟೇ 8ರಲ್ಲಿ ತುಂಬ ಕ್ರೌಡ್ ಇತ್ತು. ಬಟ್ ಅದೇನೋ ಗೊತ್ತಿಲ್ಲ, ಪ್ರತಿ ಸಲ ಹೀಗೆ ಆಗುತ್ತೆ. ನಮಗೆ ಹೋಗಿ 10 ನಿಮಿಷಕ್ಕೇ ನಮಗೆ ದರ್ಶನ ಸಿಕ್ಬಿಡುತ್ತೆ. ಇನ್ನು ರಾಯರನ್ನ ನಾವು ಎಷ್ಟೇ ನೋಡ್ಕೊಂಬಂದ್ರೂ ಅದೇನೋ ಗೊತ್ತಿಲ್ಲ, ಹಿಂದೆ ಕಿಟಕಿಲಿ ನಿಂತ್ಕೊಂಡು ನೋಡೋ ಒಂದು ಖುಷಿ ಇದೆಯಲ್ಲ ಅಪ್ಪ, ಅದು ಅನುಭವಿಸೋರಿಗೆ ಗೊತ್ತಿರುತ್ತೆ. ಅಷ್ಟು ಒಂಥರ ನೆಮ್ಮದಿ ಸಿಗುತ್ತೆ, ನೋಡ್ತಾನೇ ಇರೋಣ, ಅದೇನೋ ಗೊತ್ತಿಲ್ಲ ಅನಿಸ್ತಾ ಇರುತ್ತೆ. ಬಟ್ ನಾನು ಏನಂದರೆ ತುಂಬ ಜಾಸ್ತಿ ಬೇಡ್ಕೊಳಕ್ಕೆ ಹೋಗಲ್ಲ, ಓಕೆನಾ. ನನಗೆ ಗೊತ್ತಿಲ್ಲ, ನನಗೇನು ಒಳ್ಳೆಯದು ಏನು ಕೆಟ್ಟದ್ದು ಅವ್ರಿಗೆ ಗೊತ್ತಿದೆ, ಅವರು ಅದನ್ನು ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟು ಇನ್ನು ಅದು ಬೇಕು ಇದು ಬೇಕು ಅಷ್ಟೆಲ್ಲ ನಾನು ಕೇಳ್ಕೊಳಕ್ಕೆ ಹೋಗಲ್ಲ. ಇನ್ನು ತುಂಬ ಗೊತ್ತಿದೆ ಅವರಿಗೆ ಅಷ್ಟೇ ನಾನು ಹೇಳ್ಬೋದು. ಇನ್ನು ನೋಡಿ ಇಷ್ಟು ಕ್ರೌಡ್ ಇದೆ. ಸೊ ದರ್ಶನ ಅಂತೂ ಸಿಕ್ಕಾಬಡೆ ಚೆನ್ನಾಗಾಯಿತು. ಫುಲ್ ಕಣ್ಣು ತುಂಬ ನೋಡ್ಕೊಂಡ್ವಿ ರಾಯರನ್ನ. ಇನ್ನು ಈ ಸಲ ನೀವು ನಂಬಲ್ಲ, ಫುಲ್ಲು ಮುಂದೆ ಬಿಟ್ಟಿದ್ರು. ಪ್ರತಿ ಸಲನೂ ಸ್ವಲ್ಪ ಅವರು ಹುಂಡಿ ಇರುತ್ತೆ ಅನಿಸುತ್ತೆ, ಅದ್ರ ಈಚೆ ಬಿಡ್ತಾಯಿದ್ರು ನಮ್ಮನ್ನು. ಬಟ್ ಈ ಸಲ ನೋಡಿದ್ರೆ ಫುಲ್ ಫ್ರಂಟಿಗೆ ಬಿಟ್ಬಿಟ್ರು. ಒಂಥರ ಲಕ್ಕಿಯಸ್ಟ್ ಡೇ ಅಂತಲೇ ಹೇಳ್ಬೋದು ನಮಗೆ. ಅಷ್ಟು ಚೆನ್ನಾಗಿತ್ತು ದರ್ಶನ, ತುಂಬ ಚೆನ್ನಾಗಾಯಿತು. ನಾವು ಆ್ಯಕ್ಚುಲಿ ಮಂಡೇ ಹೋಗಿದ್ದರಿಂದ ಮೇ ಬಿ ಜನ ಕಮ್ಮಿ ಇದ್ದರು ಏನೋ, ನನಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಅಷ್ಟೇ ಗುರುವಾರ ಹೋಗಲ್ಲ. ಯಾಕೆ ಅಂತ ಅಂದರೆ ತುಂಬ ರಶ್ ಇರುತ್ತೆ, ನಮಗೂ ಸಮಾಧಾನ ಆಗೋಲ್ಲ. ಹಾಗಾಗಿ ನಾವು ಸಂಡೇ ನೈಟು ಹೋಗಿ ಸ್ಟೇ ಆಗಿ ಮಂಡೇ ಹೋಗಿದ್ದರಿಂದ ಮೇ ಬಿ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ಇದು ಆ್ಯಕ್ಚುಲಿ ನಾವು ಅಂದ್ಕೊಳ್ದೆ ಹೋಗಿದ್ದು, ನಮ್ಗೆ ಲೋನ್ ಮೇಲೆ ಗೊತ್ತಾಗಿದ್ದು. ಅಂದರೆ ಮೇ ಬಿ ಎಲ್ಲ ಸಂಡೇ ಬಂದು ಹೋಗಿರ್ತಾರೆ, ಸೊ ಹಾಗಾಗಿ ಮಂಡೇ ಸ್ವಲ್ಪ ಕಮ್ಮಿ ಇದೆಯೇನೋ ಅಂತ ಅನ್ನಿಸ್ತು. ಇನ್ನು ಒಂದು 10 ನಿಮಿಷ 15 ನಿಮಿಷ ದರ್ಶನ ಎಲ್ಲ ಮಾಡ್ಕೊಂಬಂದು ಕುತ್ಕೊಂಡು ಹಂಗೆ ಮನಸ್ಸಲ್ಲಿರೋದನ್ನೆಲ್ಲ ಸ್ವಲ್ಪ ಹೇಳ್ಕೊಂಡ್ರೆ ಒಂಚೂರು ಸಮಾಧಾನ ಆಗುತ್ತಲ್ಲ, ಸೊ ಅದನ್ನೇ ಮಾಡ್ತಾ ಇದ್ವಿ. ಸೊ ಯಾರಾದರೂ ಮಂತ್ರಾಲಯಕ್ಕೆ ಬರಬೇಕು, ರಾಯರನ್ನ ನೋಡಬೇಕಂತ ಇದ್ದರೆ ದಯವಿಟ್ಟು ಬಂದು ದರ್ಶನ ಮಾಡಿ. ನಿಮಗೆ ಆ ಒಂದು ಫೀಲಿಂಗ್ ಇದೆಯಲ್ಲ, ಅದು ನೀವು ಮತ್ತೆ ಕಾಮೆಂಟ್ ಮಾಡಿ ಹೇಳ್ತೀರಾ ನನಗೆ, ವಿಡಿಯೋ ನೋಡ್ತಿರೋರು. ಹಾಗಿರತ್ತೆ ಆ ವೈಬು. ಸೊ ನನಗಂತೂ ಗೊತ್ತಿಲ್ಲ ಏನು ಹೇಳ್ಬೇಕಂತ ಹೇಳಿ. ನನಗೆ ಪ್ರತಿ ಸಲ ನಾನು ಈ ಒಂದು ವಿಡಿಯೋ ಎಡಿಟ್ ಮಾಡ್ತಾ ಇರ್ತೀನಲ್ಲ, ನಾನು ಹೋಗಿ ಬಂದಾಗ ಅವಾಗ ಈಗಲೇ ಹೋಗ್ತಾಯಿದ್ದೀನೇನೋ, ಮತ್ತು ನನಗೆ ಸಮಾಧಾನ ಇರಲ್ಲ, ಓಕೆನಾ. ನನಗೆ ಹೇಗೆ ಅಂದರೆ ಹೋಗ್ತಾನೆ ಇರಬೇಕು ನನಗೆ ಆ ಥರ ಅನಿಸುತ್ತೆ ನನಗೆ. ನೈಟೆಲ್ಲ ನೀವು ನಂಬ್ತಿರೋ ಬಿಡ್ತಿರೋ ನಂಗೆ ನಿದ್ದೆನೇ ಬರೋಲ್ಲ. ಯಾವಾಗ ಹೋಗ್ತೀನೋ ಅಲ್ಲಿ ಮಂತ್ರಾಲಯಕ್ಕೆ ಹೋದಾಗ ಅನಿಸ್ತಿರುತ್ತೆ. ಇನ್ನು ಇಲ್ಲಿ ಊರಿಗೆ ಬಂದಾಗಲೂ ಅಷ್ಟೇ, ನನಗೆ ಯಾವಾಗ ಹೋಗ್ತೀನಪ್ಪ ಅಂತಲೇ ಅನ್ನಿಸ್ತಿರುತ್ತೆ. ಸೊ ಹಾಗೆ ಒಂಥರ ಹೋಗ್ತಾನೆ ಇರಬೇಕು ಅನ್ನೋಷ್ಟು ಖುಷಿ ಇದೆ ಆ ಒಂದು ಜಾಗ. ಇನ್ನು ನಾವು ಪ್ರಸಾದಕ್ಕೆ ಇನ್ನೂ ಅವಾಗ ತಾನೇ ಓಪನ್ ಆಯಿತು, 11 ಗಂಟೆಯಿಂದ ಅಲ್ವಾ. ಸರಿ ಪ್ರಸಾದ ತಿನ್ಕೊಂಡು ಹೋಗೋಣ ಅಂಥೇಳಿ, ತಿಂಡಿ ಕೂಡ ಆಗಿರ್ಲಿಲ್ವಲ್ಲ. ಇನ್ನು ಪ್ರಸಾದ ಕೂಡ ತಿಂದ್ಕೊಂಡು ಸ್ವಲ್ಪ ಇನ್ನು ಮಕ್ಕಳು ರಾತ್ರಿ ಕೂಡ ಅವ್ರು ಆಟ ಸಾಮಾನು ತೊಗೊಂಡಿದ್ರು, ಬಟ್ ಬೆಳಗ್ಗೆನೂ ಬಿಡಲಿಲ್ಲ, ಇವಾಗಲೂ ತೊಗೊಂಡ್ರು. ಸರಿ ಇನ್ನೇನು ಮಾಡಿದೆವು, ಮಕ್ಳಿಗೆ ಕೊಡಿಸ್ಲೇಬೇಕಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾವು ರೂಮಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು 1 ಅವರ್ ಏನೋ ಚೆನ್ನಾಗಿ ರೆಸ್ಟ್ ಮಾಡಿಕೊಂಡು ಮತ್ತೆ ನಾವು ಹೊರಟ್ವಿ. ಸೊ ಬರಬೇಕಾದ್ರೆ ಕೂಡ ನಾವು ಬಳ್ಳಾರಿಲಿ ಸಿಕ್ಕಾಪಟ್ಟೆ ಚಾಟ್ ಸೆಂಟರ್ನೆಲ್ಲ ಹುಡುಕಿದ್ವಿ, ಓಕೆನಾ. ಬಟ್ ಸುಮ್ಮನೆ ಅನ್ನೆಸೆಸರಿ ಅಮೌಂಟ್ ವೇಸ್ಟ್ ಆಗುತ್ತೆ ಕೆಲವು ಸಲ. ಒಂದು ಎಕ್ಸ್ಪೀರಿಯೆನ್ಸ್ ಏನು ಅಂದರೆ, ಯಾರೇ ಆಗಲಿ, ಇವಾಗ ನಾನೇ ಆಗಲಿ ಅಥವಾ ನೀವೇ ಆಗಲಿ, ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋದಾಗ ಜಾಸ್ತಿ ಹುಡುಕ್ಬಾರ್ದು. ಏನು ಸಿಗುತ್ತೋ ಅದನ್ನು, ಸಿಕ್ಕಿದ್ದನ್ನು ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನು ತಿನ್ಕೊಂಡು ಬರೋಷ್ಟು ಸುಖ ಯಾವುದೂ ಇಲ್ಲ. 1 ಅವರ್ 1.5 ಅವರ್ ನಾವು ಹುಡುಕಿರೋದು, ಓಕೆನಾ. ಇನ್ನು ಬರಬೇಕಾದ್ರೆ ಇಷ್ಟು ಜಿಂಕೆ ಮರಿಗಳು ಎಷ್ಟಿತ್ತು ಗೊತ್ತಾ, ನಾವು ಹೋಗೋ ರೋಡಲ್ಲೆಲ್ಲ ಬರೀ ಅದೇ ಇತ್ತು. ಸೊ ನನ್ನ ಒಂದು ಮೋಸ್ಟ್ ಫೇವ್ರೆಟ್ ಬ್ಲಾಗ್ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.